ಬಿಜೆಪಿಯ ಬಿರುಗಾಳಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಸೂದ್, ಬಹಳ ಇಂಪಾರ್ಟೆಂಟ್ ಆಗಿ ತುಂಬಾ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮನೇಲೆ ಒಂದು ಗಂಡ ಬೈದ ಅನ್ನೋ ನೋವಿಗಿಂತ ಹೆಚ್ಚು ನಾದಿನಿ ಗಂಡನ ಮಾತಿಗೆ ನಗಾಡಿದ್ಲಲ್ಲ ಅನ್ನುವಂತಹ ನೋವು ಹೆಂಡತಿಯನ್ನು ಕಾಡುತ್ತೆ. ಪ್ರಾಬಬ್ಲಿ ಇದೇ ಸಿಮಿಲರ್ ಸಿಚುವೇಶನ್ ಶ್ರೀರಾಮುಲು ಅವರು ಇದ್ದಾರೆ. ಯಾಕೆ ಈ ವಿಚಾರದಲ್ಲಿ ದಿಲ್ಲಿ ಲ್ಯಾಂಗ್ವೇಜ್ ಅನ್ನ ಬಳಸಿದ್ರು ರಾಜ್ಯ ಉಸ್ತುವಾರಿಗಳು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಎಡವಿದ್ರು? ಈ ವಿಚಾರವನ್ನ ಇನ್ನೂ ಮುಂದಕ್ಕೆ ನೆಕ್ಸ್ಟ್ ಸ್ಟೆಪ್ ತಗೊಂಡು ಹೋಗೋದಕ್ಕೆ ರಾಮುಲು ಅವರ ಸಿದ್ಧತೆ ಏನು ಅಂತ? ಮಮತಾ, ಎಲ್ಲೋ ಒಂದು ಕಡೆ ವಿಜೇಂದ್ರ ವರ್ಸಸ್ ಯತ್ನಾಳ್ ಜಟಾಪಟಿಯನ್ನು ನಡೀತಿತ್ತು, ಅದನ್ನು ಕೂಡ ಡೌನ್ ಮಾಡಿ ಅದನ್ನು ಕೂಡ ಮೀರಿಸಿ ಈಗ ಬಳ್ಳಾರಿಯಲ್ಲಿ ಕುಚಿಕು ಮಾಜಿ ಕುಚಿಕು ಗೆಳೆಯರ ನಡುವಿನ ಈ ಜಟಾಪಟಿ ಅದು ತಗೊಂಡು ಹೋಗ್ತಾ ಇರುವಂಥದ್ದು. ರೆಡ್ಡಿ ವಿರುದ್ಧ ಅಷ್ಟೇ ಅಲ್ಲ, ರಾಧಾ ಮೋಹನ್ ದಾಸ್ ಅವರ ವಿರುದ್ಧನೂ ಕೂಡ ಅವರು ಹರಿಹಾಯ್ದಿದ್ದಾರೆ. ವಿಜೇಂದ್ರ ವಿರುದ್ಧನೂ ಕೂಡ ರಾಮುಲು ಅವರು ಹರಿಹಾಯ್ದಿದ್ದಾರೆ. ಮೊನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ಅವರ ಅಷ್ಟು ಆಕ್ರೋಶವು ಕೂಡ ಹೊರಗಡೆ ಬಂದಿದೆ. ರಾಧಾ ಮೋಹನ್ ದಾಸ್ ಅವರು ನೇರವಾಗಿ ಅದನ್ನೇನು ಕೇಳಲಿಲ್ಲ. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ರಾಮುಲು ಅವರು ಆಕ್ಷೇಪ ವ್ಯಕ್ತಪಡಿಸಿದಾಗ, ನೀವು ಯಾಕೆ ಮಾತಾಡ್ತೀರಾ, ನೀವು ಚುನಾವಣೆ ಗೆಲ್ಸಕ್ಕಾಗಲಿಲ್ಲ, ನಿಮಗೆ ಅದೊಂದು ಸಾಮರ್ಥ್ಯ ಇರಲಿಲ್ಲ, ನೀವೇ ಚುನಾವಣೆ ಸೋತಿದ್ದೀರಾ, ಇವ್ರನ್ನೂ ಕೂಡ ಗೆಲ್ಲಿಸಲಿಲ್ಲ ಅನ್ನೋ ಅರ್ಥದಲ್ಲಿ ಒಂದು ರೀತಿಯಲ್ಲಿ ಅವರ ಸಾಮರ್ಥ್ಯವನ್ನೇ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಸ್ವಾಭಿಮಾನಕ್ಕೆ ತೆಗೆದುಕೊಂಡಿರುವಂಥ ರಾಮುಲು ಅವರು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೂಗಾಡಿ ಇರುವಂಥದ್ದು. ಜೊತೆಗೆ ರಾಧಾ ಮೋಹನ್ ದಾಸ್ ಅವರ ವಿರುದ್ಧ ಮತ್ತು ವಿಜೇಂದ್ರ ಅವರ ವಿರುದ್ಧ, ರೆಡ್ಡಿ ಅವರ ವಿರುದ್ಧ, RSSಗೆ ಮತ್ತು BL ಸಂತೋಷ್ ಅವ್ರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಇನ್ನು ಹೈಕಮಾಂಡ್ಗೂ ಕೂಡ ದೂರು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಹಠದ ಸ್ವಭಾವದಲ್ಲಿ ಈಗ ರಾಮುಲು ಅವರು ಇದ್ದಾರೆ. ನನಗೆ ಅಪಮಾನ ಆಗಿದೆ, ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೇನೆ, ತ್ಯಾಗ ಮಾಡಿದ್ದೇನೆ, ಇಷ್ಟೆಲ್ಲ ಮಾಡಿದ್ರು ಕೂಡ ನನಗೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಈಗ ಅವರು ಸಿಡಿದೆದ್ದಿರುವಂಥದ್ದು. ಜೊತೆಗೆ ಬೇರೆ ಈಗ 3 ಉಪಚುನಾವಣೆ ಇತ್ತು. 3 ಉಪಚುನಾವಣೆಯಲ್ಲಿ ಬಹಳ ಕಡಿಮೆ ಲೀಡಲ್ಲಿ ಸೋತಿರುವಂಥದ್ದು ಸಂಡೂರಿನಲ್ಲಿ ಮಾತ್ರ. ಚನ್ನಪಟ್ಟಣದಲ್ಲಿ 25,000 ಲೀಡಲ್ಲಿ ಮೈತ್ರಿ ಅಭ್ಯರ್ಥಿ ಸೋಲ್ತು. ಜೊತೆಗೆ ಶಿಗ್ಗಾಂವ್ನಲ್ಲೂ ಕೂಡ 13,500 ಲೀಡ್ ಬಂತು ಕಾಂಗ್ರೆಸ್ ಅಭ್ಯರ್ಥಿಗೆ. ಆದರೆ ಸಂಡೂರಿನಲ್ಲಿ ಮಾತ್ರ 9,500 ಲೀಡ್ನಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಅದು ಹೇಳಿ ಕೇಳಿ ಕಾಂಗ್ರೆಸ್ ಬೆಲ್ಟು ಅಲ್ಲೇ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ರಾಮುಲು ಅವರ ಮೇಲೆ ಹೊಣೆ ಹಾಕ್ತಾ ಇರೋದು ಯಾಕೆ ಅನ್ನುವಂಥದ್ದು ಬಿಜೆಪಿಯ ತಟಸ್ಥ ನಾಯಕರ ಆರೋಪ ಕೂಡ ಆಗಿರುವಂಥದ್ದು. ಮಸೂದ್ ಹಾಗೆ ಸಂಪರ್ಕದಲ್ಲಿರಿ.